ಗೊತ್ತಿರೋದು ಆನ್ಯುವಲ್ ರಿಪೋರ್ಟ್. ಬಟ್ ಲಾಸ್ಟ್ ಇಯರ್ 22-23 ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಏನ್ ಮಾಡಿದ್ವಿ ಸ್ಕೂಲ್ ಅಲ್ಲಿ ಅನ್ನೋದು ಒಂದು ರಿಪೋರ್ಟ್. Kujira Vidya Mandira School has been started in 2014 with 375 students. 2014 ವರ್ಷದಲ್ಲಿ 375 ಸ್ಟೂಡೆಂಟ್ಸ್ ಇದ್ರೆ ಹಂಗೆ ಸ್ಟಾರ್ಟ್ ಆಗಿದ್ದು ಈಗ 465 ಸ್ಟೂಡೆಂಟ್ಸ್. ಯು ಕ್ಯಾನ್ ಸೀ ಇಟ್ ಆನ್ ದಿ ಸ್ಕ್ರೀನ್. 2015-16 460 ಸ್ಟೂಡೆಂಟ್ಸ್, 16-17 580 ಸ್ಟೂಡೆಂಟ್ಸ್, 17-18 600 ಸ್ಟೂಡೆಂಟ್ಸ್, 18-19 612 students, and 19-20 655 students. If you see the graph, increase ಆಗ್ತಾನೆ ಇತ್ತು. ಬಟ್ ಕರೋನಾ ಬಂದಿದೆ, ಎಲ್ಲರಿಗೂ ಸಮಸ್ಯೆ ಆಯ್ತು, ನಮಗೂ ಸಮಸ್ಯೆ ಆಯ್ತು. ಸೊ 20-21 ಓನ್ಲಿ 190 ಸ್ಟೂಡೆಂಟ್ಸ್. ಆಮೇಲೆ 21-22 ಓನ್ಲಿ 228 ಸ್ಟೂಡೆಂಟ್ಸ್. ಮತ್ತೆ ಪುನಃ 22-23 we came to 465 students. ಮಿಕ್ಕಿನ ಸ್ಕೂಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ ನಮ್ಗೆ ಇದು ತುಂಬಾ ಒಳ್ಳೆ ನಂಬರ್ ಬಂದಿದೆ. ಲೆಟ್ ಮಿ ಟೆಲ್ ಯು this particular year we got 250 new admissions. 250 new admissions ಬಂದಿದೆ ನಮಗೆ. ಫಸ್ಟ್ event 4th June 2022 World Environment Day. As you can see, our students have planted all these plants. ನೀವು ನೋಡೋದು ತೋಟ ಏನಿದೆಯೋ ಅದು ಸುಮಾರು ನಮ್ಮ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ. ಟೀಚರ್ಸ್ ಅದೇ ದಿವಸ ನಾವು ಗ್ರೀನ್ ಡೇನು ಸೆಲೆಬ್ರೇಟ್ ಮಾಡಿದ್ವಿ. ಆಸ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ರಿಪ್ರೆಸೆಂಟ್ಸ್ ಗ್ರೀನ್ ಡೇ ಇತ್ತು. ಅಂಡ್ ನೀವು ಅಲ್ಲಿ ನೋಡ್ದೆ ಒಂದು ಪ್ಲೆಡ್ಜ್ ತಗೊಂತ ಇದ್ದೇವೆ ದಟ್ ವಿ ವಿಲ್ ಸೇವ್ ಟ್ರೀಸ್, and we will protect the nature. We have taken environment day pledge. Next, International Yoga Day, 4th June 2022. ಮಕ್ಕಳು ಬಂದಿದ್ರಿ and ಒಂದು ಯೋಗ ಮಾಸ್ಟರ್ ಬಂದಿದ್ರಿ ರಘು ಸರ್ ಅಂತ. He has taught all the students. The very good thing is that students have stayed in the ground for 3 hours, 3 complete hours. ಇಲ್ಲ ಮೇಡಮ್ ನಾವು ಮಾಡ್ತೀವಿ ಅಂತ 3 ಗಂಟೆ ಕೂತ್ಕೊಂಡು ಮಾಡಿದ್ರಿ ಯೋಗ ಡೇ ಸಾವತ್ತು. Next, self defense karate orientation. Karate madam Mrs. Kavita from Indian Okinawa Karate Academy. She has come and then she has given us self-defense classes. And best teacher felicitation by Anikal Unaided Schools Association has been done. And then our Rajesh sir, he has received best teacher award. And best student award went to Sandhya K. And as you know, because of the corona, and anyways, children will have to be given vaccinations, polio drops, and BCG vaccination and all till 15 years. All the vaccination drives have been run in our school successfully. ಬೆಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಗುಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಗುಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
ಮುಂದೆ ಮುಂದೆ ಬೆಲ್ಲ ಬೆಲ್ಲ ದಪ್ಪದಲ್ಲಿದೆ ಮುಂದೆ ಮುಂದೆ ಬೆಲ್ಲ ಬೆಲ್ಲ ದಪ್ಪದಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಮುಂದೆ ಮುಂದೆ ಬೆಲ್ಲ ಬೆಲ್ಲ ದಪ್ಪದಲ್ಲಿದೆ ನಲ್ಲಲಾಲ ನಲ್ಲಲಾಲ ಲಾಲ ಲಾಲ ನಲ್ಲಲಾಲ ನಲ್ಲಲಾಲ ಲಾಲ ಲಾಲ ನಾನು ನೋಡಿ ಎಲ್ಲ ಹತ್ತಿದ್ದೀನಿ ಅಂತ Miss Prema, Cine Actress, State Awardee, or Movie Film. Mariappa Swamiji, Veerasandra. Arogyam Janasampadah Shubham Kurutam Kalyanam Arogyam Janasampadah Shatrubuddhi Vinashaya Deepajyotir Namostute Deepajyotir Namostute Deepajyotir Maya Brahma Deepajyotir Om Brahmarupastham Yogi Shakravyaya Yogi Brahmadayomami Yasya Dishte Vedi ರಾಜ್ಕುಮಾರ್ ಕಂಪನಿ ಅವರಿಗೆ ಯಾಕೆಂದ್ರೆ ನಾನು ಮಾಡಬಲ್ಲೆ ಅನ್ನೋದು ರಾಜ್ಕುಮಾರ್ ಅವ್ರಿಗೆ ಮಾತ್ರ ಗೊತ್ತಿತ್ತು. ಅವಳು ಮಾಡ್ತಾಳೆ, ಅವಳನ್ನೇ ಹಾಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು.
ಹಲವಾರು ಕಲಾವಿದರು ನನ್ನ ಹಿಂದೆ ಕ್ಯೂ ಅಲ್ಲಿ ಇದ್ರು. ಸೌಂದರ್ಯ, ಜುಹಿ ಚಾವ್ಲಾ ಬೇಕು ಅಂತೆಲ್ಲ ಹೇಳಿದ್ರು. ಬಟ್ ರಾಜ್ಕುಮಾರ್ ಅವರು ಒಂದೇ ಮಾತು ಹೇಳಿದ್ರು, ಈ ಹುಡುಗಿ ಸಾಕು, ಕನ್ನಡದವ್ರನ್ನ ಹಾಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಅದನ್ನ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀನಿ, ಇನ್ನು ಮುಂದಕ್ಕೂ ಉಳಿಸ್ಕೊತೀನಿ. ಯಾಕೆಂದ್ರೆ ಅವ್ರು ನಡೆದ ದಾರಿಯಲ್ಲೇ ನಾನು ನಡೀತಾ ಇದ್ದೀನಿ. ಯಾಕೆಂದ್ರೆ ಸರಳತೆ ಅವರಿಂದ ಕಲಿತೆ. ಎಷ್ಟೇ ನೀವು ಸಾಧನೆ ಮಾಡಿದ್ರು ತಲೆಯಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಅಂತ ತಲೆಯಲ್ಲಿ ಇಟ್ಕೋಬೇಡಿ. ಯಾಕೆಂದ್ರೆ ಪ್ರತಿ ದಿನ ಒಂದೊಂದು ಸ್ಟೆಪ್ ಚಾಲೆಂಜಿಂಗ್ ಆಗೇ ಇರುತ್ತೆ ನಮ್ಮ ಲೈಫಲ್ಲಿ. ಅದು ಸುಲಭ ಅಂದ್ರೆ ಅದು ನೀವ್ ಹೆಂಗ್ ತಗೊಂತೀರೋ ಅದ್ರ ಮೇಲೆ ಇರೋದಿಲ್ಲ. ಅವರು ನನಗೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅವಳು ಎಷ್ಟು ಮಾಡ್ತಾಳೆ ಅಂತ. ಬಟ್ ನನ್ಕಿನ್ನ ತುಂಬಾ ಸಾಧನೆ ಮಾಡೋರು ಇದ್ದಾರೆ. ಅವ್ರ ಮುಂದೆ ನಾನೇನೂ ಇಲ್ಲ. ಇನ್ನ ಬಹಳಷ್ಟು ಇದೆ ಮಾಡೋದಕ್ಕೆ. ದೇವ್ರು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಅಲ್ಲಿವರೆಗೂ ನಾನು ಮಾಡ್ತಾನೆ ಇರ್ತೀನಿ, ನಿಮಗೆ ಮನೋರಂಜನೆ ಕೊಡ್ತಾನೆ ಇರ್ತೀನಿ. ಇವತ್ತುವರೆಗೂ ನನಗೆ ಇವಾಗ ಅಷ್ಟುವರೆಗೂ ಮಾಡಿದ್ದೀನಿ. ಇನ್ನು ಒಳ್ಳೆಯ ಸ್ಕ್ರಿಪ್ಟ್ಗಳು ಬಂದಿಲ್ಲ, ಖಂಡಿತ ನಾನು ಮಾಡ್ತೀನಿ. ನಾನು ಹೇಳೋದು ಮಕ್ಕಳಿಗೆ ಒಂದೇ, ಯಾಕೆಂದ್ರೆ ಓದಿ ಇರಲೇಬೇಕು. ಎಜುಕೇಶನ್ ಒಂದಂತ ಕೈಯಲ್ಲಿ ಒಂದು ಇತ್ತು ಅಂದ್ರೆ ನಾವ್ ಎಲ್ಲಿ ಬೇಕಾದ್ರೂ ಮುಂದೆ ಹೋಗ್ಬೋದು. ನಾನು ಓದ್ಬಿಟ್ಟೆ ನಾನು ಸಾಧನೆ ಮಾಡುತ್ತೆ ಅಂತ ತಲೆಯಲ್ಲಿ ಇಟ್ಕೋಬೇಡಿ. ಇನ್ನ ನಿಜ ಜೀವನದಲ್ಲಿ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಓದಿ ಒಂದು ಸ್ಥಾನ ಕೊಡಬೇಕು ಅಂದ್ರೆ ಅದು ತಂದೆ ತಾಯಿ ಸಪೋರ್ಟ್ ಇಂದ ನೀವು ಬರಕ್ಕಾಗಲ್ಲ. ದಯವಿಟ್ಟು ನಿಮ್ ತಂದೆ ತಾಯಿನ ಗುರುಗಳೇ ಆಗಲಿ, ಟೀಚರ್ಸೇ ಆಗಲಿ, ನಾನು ಓದ್ತಾ ಇದ್ದಿದ್ದು 100 ರೂಪೀಸ್ಗೂ ನಮ್ಮ ಫೀಸ್ ಕಟ್ಟಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ತಂದೆ ಒಂದು ಡ್ರೈವರ್ KSTDC. ನಮ್ಮ ತಾಯಿ ಮನೆಯಲ್ಲೇ ಇರ್ತಿದ್ರು. ಆ ಕಷ್ಟದಿಂದ ನಾವು ಬೆಳೆದವರು. ನಾವು 3 ಜನ ಮಕ್ಕಳು. ನಮ್ಮ ತಂದೆ ತಾಯಿನ ಯಾವತ್ತೂ ಆ ಥರ ನಾವು ಕೀಳಾಗಿ ನೋಡಿದ್ರು ನಾನು ಅವ್ರನ್ನ ಕ್ಷಮೆ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡಿದ್ದೀನಿ. ಆ ಒಂದು ಕಾಲದಲ್ಲಿ ನಮ್ಮನ್ನು ಎಷ್ಟು ಪ್ರೀತಿಯಾಗಿ ಬೆಳೆಸಿದ್ರು. ತಂದೆ ತಾಯಿಗಿನ್ನ ಬೇರೆ ಯಾರು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಪ್ರೀತಿಯಾಗಿ ಬೆಳೆಸಲ್ಲ. ನಾನು ಕೇಳ್ಕೊಳ್ಳೋದಷ್ಟೇ, ಚೆನ್ನಾಗಿ ಓದಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ವಯಸ್ಸಾಗ್ತಾ ಮಕ್ಕಳ ಥರ ಆಗ್ಬಿಡ್ತಾರೆ. ತಂದೆ ತಾಯಿನೂ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಮಕ್ಕಳನ್ನ ಪ್ರೆಷರ್ ಮಾಡ್ತೀನಿ. ನೀವು ಅದು ಮಾಡು, ಇದು ಮಾಡಿ, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಇನ್ನೇನಾಗು. ಅವರಲ್ಲೇ ಒಂದು ಶಕ್ತಿ ಇದೆ. ಎಲ್ಲ ಮನುಷ್ಯರಿಗೂ ಒಂದು ಶಕ್ತಿ ಇದ್ದೇ ಇದೆ. ಆ ಶಕ್ತಿ ಅವರೇ ವಿಲ್ ಪವರ್ ಆಗಿ ತರಬೇಕು. ಅವ್ರು ಖಂಡಿತ ಮಾಡ್ತಾರೆ. ಅವ್ರನ್ನ ಕೂತ್ಕೊಂಡು ಕೇಳಿ ಪ್ರೀತಿಯಿಂದ, ಏನ್ ಮಾಡ್ಬೇಕು ಅಂತ ಇದೆಯಾ ಅಂತ. ಅವರೇ ಹೇಳ್ತಾರೆ, ನಾನು ಈ ಥರ ಮಾಡಬೇಕು ಅಂತಿದ್ದೀನಿ. ಸೊ ಅವ್ರಿಗೂ ಪ್ರೋತ್ಸಾಹ ಮಾಡಿಸಿ. ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ ನಾನು ಸಿನಿಮಾ ಲೈನಲ್ಲಿ ಬರಬೇಕು ಅಂತ. ಬಟ್ ಆದರೂ ಒಂದು ಚಾಲೆಂಜ್ ಆಗಿ ನಮ್ಮ ತಂದೆಗೆ ನಾನು ನಿಲ್ತೀನಿ, ನಾನು ಇಂಡಸ್ಟ್ರಿಯಲ್ಲಿ ನಿಲ್ತೀನಿ ಅಂತ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಒಂದು ಖುಷಿ ಆಯಿತು. ಅವರು ಇವಾಗ ನನ್ನ ಜೊತೆ ಇಲ್ಲ, ಬಟ್ ಆದರೂ ಅವ್ರು ನಾನು ನೋಡ್ತಾ ಇದ್ದಾರೆ. ಅವ್ರು ನನ್ನ ಕಂಡ್ರೆ ತುಂಬ ಪ್ರೀತಿ, ನಾನು ಅಷ್ಟೇ ಪ್ರೀತಿ ಅವ್ರಿಗೆ. ನಾನು ಕೇಳೋದಿಷ್ಟೇ ತಂದೆ ತಾಯಿನ, ಅವರು ಮಕ್ಕಳಿಗೆ ಪ್ರೆಷರ್ ಕೊಡಬೇಡಿ. ಅವ್ರು ಖಂಡಿತ ಓದ್ತಾರೆ. ಹಾಗೆ ಸ್ಟೂಡೆಂಟ್ಸ್ಗೆ ನಾನು ಕೇಳೋದಿಷ್ಟೇ, ಗುರುಗಳಿಗೆ ಮರ್ಯಾದೆ ಕೊಡಿ. ಗುರುಗಳಿಂದ ನಾವು ಮುಂದೆ ಬರೋಕ್ಕಾಗಲ್ಲ. ದಯವಿಟ್ಟು ಅವರಿಗೆ ಮರ್ಯಾದೆ ಕೊಡಿ. ನಿಮ್ಮನ್ನು ಚೆನ್ನಾಗಿ ಓದಿಸ್ತಾರೆ ಅವರೇ ಎಜುಕೇಟ್ ಮಾಡೋದು ನಮ್ಮನ್ನು. ಪ್ರಿನ್ಸಿಪಲ್ ಆಗಲಿ ಯಾರೇ ಆಗಲಿ, ದಯವಿಟ್ಟು ನೀವು ಅವರನ್ನು ಚೆನ್ನಾಗಿ ಗೌರವಿಸಿ. ಮುಂದೆ ನಿಮ್ಮ ಫ್ಯೂಚರ್ ಚೆನ್ನಾಗಾಗಲಿ ಸ್ಟೂಡೆಂಟ್ಸ್ಗೆ ಅಂತ ಕೇಳ್ಕೊಳ್ತಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಈ ಹಾಡನ್ನು ಮಾತನ್ನು ಮುಗಿಸ್ತೀನಿ. ಸುಜನ್ ವಿದ್ಯಾಮಂದಿರ ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ದೊಡ್ಡದು ಫಂಕ್ಷನ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಒಂದೆರಡು ಮಾತು ಹೇಳೋದು, ಹುಟ್ಟಿನಿಂದಲೇ ಯಾರು ಕಲಾವಿದರಾಗಲ್ಲ ಅಂತ. ನಿಜ, ಆ ಒಂದು ಸ್ಥಾನಕ್ಕೆ ಬಂದವರು ನಮ್ಮ ಪ್ರೇಮ. ನಿಜಕ್ಕೂ ಕಷ್ಟದಲ್ಲಿ ಇರ್ತೀವಿ ನಿಜ,
ಆದ್ರೆ ಕಷ್ಟವನ್ನು ಮೆಟ್ಟಿ ನಿಂತಾಗಲೇ ನಾವೇನಾದ್ರೂ ಉನ್ನತಿ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಸ್ಕೂಲಿಂದ ಬಂದುಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿತ್ತು. ನೈಟ್ ಬಂದಾಗ ಚುಕ್ಕಿ ಚುಕ್ಕಿ ನೋಡು, ಹಾಯ್ ಮಾಡು, ಹಾಯ್. ತಿಂಡಿ ಆಯ್ತಾ ಕೇಳಿಲ್ಲಾರ್ದು? ಓಕೆ ಫ್ರೆಂಡ್ಸ್, ಇನ್ನೂ ತಿಂಡಿ ಕೂಡ ಮಾಡಿಲ್ಲ. ಇವತ್ತು ಲೇಖನ್ ಸ್ಕೂಲಿಗೆ ರಜೆ ಇರೋದ್ರಿಂದ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಇವಾಗ ತಿಂಡಿನ ರೆಡಿ ಮಾಡಬೇಕು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವಾಗ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಇದಕ್ಕೆ ಜೋಳನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವಾಗ ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಪೈಸಸ್ ಹಾಕ್ಬೇಕಾದ್ರೆ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಬೋ ಅವಶ್ಯಕತೆ ಇರಲ್ಲ. ನೀವು ಡೈರೆಕ್ಟ್ ಹಾಗೆ ಹಾಕಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಪ್ರೇಮ ಮೇಡಮ್ ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.